Hallelujah. 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 This 2026, ಈ 2026 as we were praying as a team, ನಾವು ಒಂದು ನಮ್ಮ ಸದಸ್ಯ ತಂಡದೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಗ God told me ದೇವರು ಈ ರೀತಿ ಹೇಳಿದ್ರು, that this year ಈ ವರ್ಷ is going to be a year, ಈ ರೀತಿಯಾಗಿರ್ತದೆ. it's a year of renewal. ಈ ವರ್ಷ ಅದು ಒಂದು ಹೊಸ ಬಲವನ್ನ ತೆಗೆದುಕೊಂಡು ಬರುವಂತ ವರ್ಷ ಆಗಿರ್ತದೆ. New renewal will happen in your life. ಹೊಸ ಬಲ God is going to recharge you. ದೇವರು ನಿಮ್ಮನ್ನ ಒಂದು ರೀಚಾರ್ಜ್ ಮಾಡುವವರಾಗಿದ್ದಾರೆ ಈ ವರ್ಷ. Hallelujah. 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 Why you people are sitting silent is, ಯಾಕೆ ನೀವು ಸುಮ್ನೆ ಕೂತ್ಕೊಂಡಿದ್ದೀರಾ ಅಂದ್ರೆ, you don't have the idea about what is renewal. ಯಾಕೆ ಏನು ಅದು ನವೀಕರಣ ಅಥವಾ ಹೊಸ ಅದು ವಿಷಯದಲ್ಲಿ ಏನ್ ದೇವ್ರು ಮಾಡ್ತಾ ಇದೆ ಅಂತ ನಮ್ಗೆ ಐಡಿಯಾ ಇಲ್ಲ. ಈ ಹೊಸ ಬಲ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಹೊಸ ಬಲ ಅಂದ್ರೆ ಅರ್ಥ ಆಗ್ತಾ ಇಲ್ಲ. You are not understanding what is the meaning of renewal. ಹೊಸ ಬಲ ಇದ್ರ ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ. God is going to renew you. ದೇವರು ನಮ್ಮನ್ನ ಹೊಸ ಬಲದಲ್ಲಿ ನಡೆಸ್ತಾರೆ. He is going to give you new strength. ಹೊಸ ಬಲ ಸಾಮರ್ಥ್ಯ ಕೊಡ್ತಾರೆ. This new strength, ಈ ಹೊಸ ಸಾಮರ್ಥ್ಯ ಬಲ, He is going to release it. ಅದು ಈ ರೀತಿ ಕೆಲವು ವಿಷಯಗಳನ್ನು ಬಿಡುಗಡೆ It will be released in your physical, ಅದು ನಮ್ಮ ಶರೀರದಲ್ಲಿ, in your moral, ನಿಮ್ಮ ಒಂದು ನೈತಿಕತೆಯಲ್ಲಿ, in your spiritual, ಆತ್ಮಿಕತೆಯಲ್ಲಿಯೂ it will be released. ಅದು ಬಿಡುಗಡೆ ಆಗ್ತದೆ ಪ್ರಿಯ. Hallelujah. Hallelujah. Most of the time, ಬಹಳಷ್ಟು ಸಾರಿ we might have been broken in 2025. 2025 ಬಹಳ ಸಾರಿ ಮುರಿಯಲ್ಪಟ್ಟಿರ್ಬೇಕು ಕೆಲವೊಂದು ವಿಷಯಗಳಲ್ಲಿ. Most of the prayers might have not been answered in 2025. ಬಹಳಷ್ಟು ಸಾರಿ ನಮ್ಮ ಪ್ರಾರ್ಥನೆ 2025 ಕೇಳದೆ ಹೋಗಿರಬಹುದು. Most of the time you might have thought, or you might have lost the hope that this is going to happen in my life. ಈ ಕೆಲಸ ನನ್ನ ಜೀವಿತದಲ್ಲಿ ಆಗ್ತಾ ಇದೆ ಅಂತ ಒಂದು ನಿರೀಕ್ಷೆಯನ್ನ ನೀವು ಬಿಟ್ಬಿಟ್ಟಿರಬಹುದು. You might not know how it is going to go forward. ಇದು ಮುಂದೆ ಹೇಗೆ ಹೋಗ್ತಾ ಇದೆ ಅಂತ ಕೂಡ ಒಂದು ನೀವು ವಿಚಾರ ಮಾಡ್ತಿರ್ಬೋದು. You might not have that faith inside you. ಆ ನಂಬಿಕೆ ನಮ್ಮಲ್ಲಿ ಇಲ್ಲದೆ ಇರಬಹುದು. Maybe someone is suffering with some sickness, ಕೆಲವರು ಯಾವ್ದೋ ಅನಾರೋಗ್ಯದಿಂದ ಬಳಲ್ತಿರ್ಬೋದು. and you might have prayed 101 times. 101 ಸಾರಿ ಪ್ರಾರ್ಥನೆ ಮಾಡಿರಬಹುದು. You might have fasted 101 times. ನೀವು ಉಪವಾಸದಿಂದ 101 ಸಾರಿ ಪ್ರಾರ್ಥನೆ ಮಾಡಿರಬಹುದು. But you didn't see the sickness fading away, but instead it was increasing more. ಆ ರೋಗ ಗುಣ ಆಗೋದಕ್ಕಿಂತ ಹೆಚ್ಚಾಗಿ ಅದು ಹೆಚ್ಚುತ್ತಾ ಹೋಗ್ತಾ ಇದ್ದಾನೆ ಕಾಣ್ತಿರ್ಬೋದು. When that happens, ಅದಾದಾಗ you lose your hope. ನೀವು ನಮ್ಮ ನಿರೀಕ್ಷೆಯನ್ನ ಬಿಟ್ಬಿಡ್ತೀರಾ. You lose your hope on God. ನೀವು ದೇವ್ರ ಮೇಲೆ ಆ ನಿರೀಕ್ಷೆಯನ್ನು ಬಿಟ್ಬಿಡ್ತೀರಾ. You lose your hope on your prayers. ನಮ್ಮ ಪ್ರಾರ್ಥನೆ ಮೇಲೆ ನಿರೀಕ್ಷೆಗಳನ್ನು ಬಿಟ್ಬಿಡ್ತೀವಿ ನಾವು. Hallelujah. Hallelujah. But this 2026, ಆದ್ರೆ 2026 God is telling, ದೇವ್ರು ಹೇಳ್ತಾ ಇದ್ದಾನೆ, I will take away those things. ನಾನು ಆ ವಿಷಯಗಳನ್ನೆಲ್ಲ ತೆಗೆದುಹಾಕಿ, I will give you new strength, ಅದರ ಬದಲಾಗಿ ಹೊಸ ಬಲವನ್ನು ಕೊಡ್ತಾನೆ, so that you will again continue to pray and receive the miracle from me. ಮತ್ತೆ ನೀವು ಅದೇ ಪ್ರಾರ್ಥನೆ ಮಾಡಿ ಅದ್ಭುತಗಳನ್ನು ಹೊಂದಿಕೊಳ್ಳಲಿಕ್ಕೆ You will receive new strength. ನೀವು ಹೊಸ ಬಲವನ್ನು ಹೊಂದ್ಕೊಳ್ತೀರಾ. You might have been trying for something new in your life. ಹೊಸದಾಗಿ ಏನೋ ಪ್ರಯತ್ನದಲ್ಲಿ ಜೀವಿತದಲ್ಲಿ ಇದ್ದೀರಾ. You might be trying to start a business in your life. ಹೊಸ ಒಂದು ಉದ್ಯೋಗವನ್ನ ನೀವು ಪ್ರಾರಂಭ ಮಾಡ್ಲಿಕ್ಕೆ ಅಂತ ಇದ್ದೀರಾ. You might be working hard to clear the debts in your life. ಸಾಲಗಳನ್ನ ತೀರಿಸಲಿಕ್ಕೆ ಬಹಳ ಪ್ರಯಾಸ ಪಡ್ತಾ ಇದ್ದೀರಾ. You might be praying for a new promotion in your life. ಒಂದು ಒಳ್ಳೆ ಬಡ್ತಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿರ್ಬೋದು. You might be praying for your ministry to expand in your life. ನಮ್ಮ ಸೇವೆ ಅದು ಹೆಚ್ಚಾಗಬೇಕು, ಅದು ಅಭಿವೃದ್ಧಿ ಹೊಂದಬೇಕಂತ ನಾವು ಪ್ರಾರ್ಥಿಸ್ತಾ ಇರ್ಬೋದು. But you should have not seen any hint in 2025. ಯಾವುದೇ ಒಂದು ಸುಳಿವು ಬದಲಾವಣೆಯನ್ನು ನೀವು ಕಾಣದೇ ಇರಬಹುದು. And because of that you might have lost your hope. ಅದರ ನಿಮಿತ್ತ ನೀವು ನಂಬಿಕೆಯನ್ನ ಅಥವಾ ನಿರೀಕ್ಷೆಯನ್ನ ಬಿಟ್ಟಿರ್ಬೋದು. Or you might be expecting something. ಆದ್ರೂ ನೀವು ಏನಾದ್ರೂ ಎದುರು ನೋಡ್ತಾ ಇರ್ಬೋದು. But you didn't get that. ಅದು ಕೂಡ ನಿಮಗೆ ಸಿಗ್ಲಿಲ್ಲ. You got something else. ಅದರ ಬದಲಾಗಿ ಇನ್ನೇನೋ ಸಿಕ್ತು. You might have been broken because of that. ಅದರ ನಿಮಿತ್ತ ನೀವು ಮುರಿಯಲ್ಪಟ್ಟಿರ್ಬೋದು. Because of that maybe your strength is not there to go and sit and ask God. ಅದರ ನಿಮಿತ್ತ ನಿಮ್ಮ ಬಲ ಕುಂದಿ ಹೋಗಿ ದೇವರ ಮುಂದೆ ಹೋಗಿ ನೀವು ಪ್ರಾರ್ಥನೆ ಮಾಡದೆ ಹೋಗಿರ್ಬೋದು. But today God is telling, ಈಗ ದೇವರು ಹೇಳ್ತಾ ಇದ್ದಾನೆ, I'm going to renew your strength. ಅದನ್ನ ಹೊಸ ಬಲವನ್ನು ನಾನು ಕೊಡ್ತಾನೆ. You are not going to fade away. ನೀವು ಬಾಡಿ ಹೋಗುದಿಲ್ಲ. You are not going to be sitting like this. ಈ ರೀತಿ ನೀವು ಕುತ್ಕೊಳ್ಳೋದಿಲ್ಲ. You will no more see failures. ನೀವು ಇನ್ಮೇಲೆ ವಿಫಲಗಳನ್ನು ನೋಡುವುದಿಲ್ಲ. You are going to see a new doors opening in your life. ಹೊಸ ಬಾಗಿಲು ತೆರೆಯಲ್ಪಡುವುದನ್ನು ನೋಡ್ತಾ ಇದ್ದೀರಾ. Because of the new strength that God is going to release in your life. ಯಾಕಂದ್ರೆ ಹೊಸ ಬಲ ದೇವರು ಜೀವಿತದಲ್ಲಿ ಬಿಡುಗಡೆ ಮಾಡೋದ್ರ ಮುಖಾಂತರ. Hallelujah. Hallelujah. You might have been praying, but you didn't see the answer for your prayers. ನೀವು ಅನೇಕ ಬಾರಿ ಪ್ರಾರ್ಥನೆ ಮಾಡಿ
ಉತ್ತರ ಕಾಣದೇ ಇರಬಹುದು. But now there might be a small thought in your heart ಈಗ ನಿಮ್ಮ ಹೃದಯದಲ್ಲಿ ಒಂದು ಚಿಕ್ಕ ಯೋಚನೆ ಬಂದಿರಬಹುದು, whether to continue this prayer or stop this prayer, ಈ ಪ್ರಾರ್ಥನೆ ನಾನು ಮುಂದ್ ನಡೆಸ್ಲಾ ಅಥವಾ ಬಿಟ್ಬಿಡ್ಲಾ ಅಂತ ಯೋಚನೆ whether ಮಾಡಿರ್ಬೋದು. to continue this work or not to continue this work. ಕೆಲಸವನ್ನ ಮುಂದೆ ಓಡಿಸ್ಲಾ ಅಥವಾ ಹಿಂದ್ ಬಿಟ್ಬಿಡ್ಲಾ ಅಂತ ನೀವು ಯೋಚನೆ ಮಾಡಿರ್ಬೋದು. But today God is telling you people, ಆದ್ರೆ ಈಗ ದೇವ್ರು ಹೇಳ್ತಾ ಇದ್ದಾನೆ, I am renewing your strength. ನಿಮ್ಮ ಬಲವನ್ನ ನಾವು ದೇವ್ರು ಹೊಸದಾಗಿ You are again going to continue and receive the blessing of God. ನೀವು ಮತ್ತೆ ಅದನ್ನ ಪ್ರಾರಂಭ ಮಾಡಿ ದೇವರಿಂದ ಹೊಸ ಆಶೀರ್ವಾದಗಳನ್ನು ಪಡ್ಕೊಳ್ತೀರಾ. Hallelujah. 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 When Samson was there, ಸಂಸೋನ್ ಇದ್ದಾಗ he was called for some purpose, ಒಂದು ಉದ್ದೇಶಕ್ಕಾಗಿ ಅವನು ಕರೆಯಲ್ಪಟ್ಟಿದ್ದನು. but he did a mistake. ಅವನು ಕೆಲವೊಂದು ಕಡೆ ವಿಫಲನಾದ ಕಾರಣ He fell in the relationship of Delilah. ಒಂದು ದಲಿತ ಜೊತೆ ಸಂಬಂಧದಲ್ಲಿ ಆತನು ಬಿದ್ದಾಗ Now he doesn't know what to do. ಈಗ ಆತನ ಮುಂದೆ ಏನ್ ಮಾಡಕ್ ಗೊತ್ತಾಗ್ತಾ ಇಲ್ಲ. She cheated him, ಅವನು ವಂಚಿಸಲ್ಪಟ್ಟನು. and they understood from where the strength is. ಅವ್ರ ತಿಳುವಳಿಕೆ ಬಂತು, ಇವನಿಗೆ ಬಲ ಎಲ್ಲಿಂದ ಬರ್ತಾ ಇದ್ದಂತ. It was in his ears. ಅವನ ಕೂದಲಲ್ಲಿ ಬಲ ಇತ್ತು. So they took off the hair. ಆ ಕೂದಲನ್ನ ಅವ್ರು ತೆಗೆದ್ಬಿಟ್ರು. There was no strength. ಅಲ್ಲಿ ಅವಾಗ ಬಲ ಇರ್ಲಿಲ್ಲ. They caught him. ಅವ್ರನ್ನ ಹಿಡ್ಕೊಂಡ್ರು. They binded his hands and legs. ಅವನ ಕಾಲುಗಳನ್ನ ಕಟ್ಟಿದ್ರು. They removed his eyes. ಕಣ್ಣುಗಳನ್ನು ಕಿತ್ತಾಕಿದ್ರು. And they made him to dance. ಅವನನ್ನ ಕುಣಿಲಿಕ್ಕೆ ಅಥವಾ ಡ್ಯಾನ್ಸ್ ಮಾಡ್ಲಿಕ್ಕೆ ಹಚ್ಚಿದ್ರು. They made him a slave. ಅವನಲ್ಲಿ ಒಂದು ಒಂದು ಆಳನಾಗಿ ಇಟ್ರು. They made him an entertainer. ಅವನು ಒಬ್ಬ ಮನೋರಂಜನೆ ಮಾಡ್ಲಿಕ್ಕೆ ಅವನನ್ನ ಅಲ್ಲಿ ನೇಮಿಸಿದ್ರು. He had no strength. ಅವ್ನಿಗೆ ಯಾವ ಬಲ ಇದ್ದಿದ್ದಿಲ್ಲ ಪ್ರಿಯ. But one day, ಅದು ಒಂದು ದಿನ he again asked God, ಮತ್ತೆ ದೇವರನ್ನು ಕೇಳಿಕೊಂಡು, give me the strength back. ಮತ್ ಸ್ವಾಮಿ ನಂಗೆ ನನ್ನ ಬಲವನ್ನ ತಿರುಗಿ ಕೊಡು. God gave him the strength. ಮತ್ತೆ ದೇವರು ಅವನಿಗೆ ಬಲ ಕೊಟ್ಟನು. God renewed his strength. ಮತ್ತೆ ದೇವರು ಹೊಸ ಬಲವನ್ನು ಕೊಟ್ಟರು. God renewed his strength. ಹೊಸ ಬಲವನ್ನು ಕೊಟ್ಟರು. God renewed his strength. ಹೊಸ ಬಲವನ್ನು ಕೊಟ್ಟರು. And he could kill many people than before. ಮುಂಚೆ ಅವನು ಕೊಂದಂತ ವ್ಯಕ್ತಿಗಳಿಂದ ಜಾಸ್ತಿ ಅವನು ಆ ದಿನ ಕೊಂದನು. So what you did in your old strength, ನೀವು ಹಳೆಯ ಒಂದು ಬಲದಲ್ಲಿ ಏನ್ ಮಾಡಿದ್ರೋ it is very little. ತುಂಬಾನೇ ಕಡಿಮೆ. You are going to do double the work in this new strength. ಹೊಸ ಬಲದಲ್ಲಿ ಇನ್ನು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. Hallelujah. You are going to do double the prayer in this new strength. You are going to do double the prayer in this new ಈ ಹೊಸ strength. ಬಲದಲ್ಲಿ ನೀವು ಪ್ರಾರ್ಥನೆಯನ್ನು ಇನ್ನೂ ಹೆಚ್ಚಾಗಿ ಮಾಡೋರಾಗಿರ್ತೀರಾ. People who didn't have faith, ಯಾರಿಗೆ ನಂಬಿಕೆ ಇಲ್ಲವೋ God is going to renew your faith in this year. ನಿಮ್ಮ ನಂಬಿಕೆಯನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ದೇವರು ತೆಗೆದುಕೊಂಡು What you didn't achieve through your old faith, ಹಳೆ ನಂಬಿಕೆಯಲ್ಲಿ ನೀವು ಏನು ಸಿಗ್ಲಿಲ್ವೋ ನಿಮ್ಗೆ, in this new faith you are going to achieve it in your life. ಹೊಸ ನಂಬಿಕೆಯಲ್ಲಿ ನೀನ್ ಅದನ್ನ ಸಫಲನಾಗ್ತೀಯ ಆದ ವಿಷಯದಲ್ಲಿ. You're going to win battles through the faith in this new strength. ಈ ನಂಬಿಕೆಯಲ್ಲಿ ಹೊಸ ನಂಬಿಕೆಯಲ್ಲಿ ನೀವು ಅನೇಕ ಯುದ್ಧಗಳನ್ನು ಗೆಲ್ತೀರಾ. Hallelujah. 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 My dear brothers and sisters, ನನ್ನ ಸಹೋದರ ಸಹೋದರಿಯರೇ, it is a new strength. ಇದು ಹೊಸ ಬಲ. It's a new strength. ಹೊಸ ಬಲ. All this year, all these days you were sitting, you were waiting patiently in the presence of God. ಈ ಕಳೆದ ವರ್ಷಗಳೆಲ್ಲ ನೀವು ಸುಮ್ಮನೆ ಕುತ್ಕೊಂಡಿದ್ರು, ನೀವು ದೇವರ ಸನ್ನಿಧಾನದಲ್ಲಿ ಎದುರು ನೋಡ್ತಾ ಇದ್ರು. You didn't see the miracles, ನೀವು ಅದ್ಭುತಗಳನ್ನ ಕಾಣಲಿಲ್ಲ. but this new strength, ಆದ್ರೆ ಈ ಹೊಸ ಬಲ, this renewing of your strength, ಈ ಹೊಸ ಬಲ ಹೊಸ ಬಲ ನಿಮ್ಗೆ ಕೊಡುವುದರ ಮುಖಾಂತರ you're going to renew your life, my dear brothers and ನಿಮ್ಮ sisters. ಜೀವಿತದಲ್ಲಿ ಹೊಸ ಸಂಗತಿಗಳನ್ನು You're going to fly high. ಹೊಸ ಹದ್ದುಗಳಂತೆ ನೀವು ಮೇಲಕ್ಕೆ ಏರ್ತೀರಾ. We will read one verse, Isaiah 40:31. ಐಸಾಯ 40:30 ವಚನ. Isaiah 40:31. 40:31 ವಚನ ನೋಡ್ಬೋದು. ಯಾರಾದ್ರೂ ಬೇಗ ಫಾಸ್ಟ್. Isaiah. ಯೆಹೋವನನ್ನು ಹಾ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಹಾ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು. Hallelujah. 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 What does it say? ಅದು ಏನ್ ಹೇಳ್ತದೆ ಪ್ರಿಯರೇ? ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು. Hallelujah. It says they will rise up with the wings like eagles. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಅಂತ. So when an eagle stretches out his wing, ಹದ್ದು ತನ್ನ ರೆಕ್ಕೆಯನ್ನು ತೆರೆದಾಗ it is not going to go down. ಅದು ಕೆಳಗಡೆ ಹೋಗ್ಲಿಕ್ಕಲ್ಲ, It is going to fly high. ಅದು ಮೇಲಕ್ಕೆ ಹಾರ್ಲಿಕ್ಕೆ. So God is telling you, everyone who is watching this program, ಈ ಒಂದು ಕೂಟವನ್ನು ನೋಡಿದ ಪ್ರತಿಯೊಬ್ಬರು ದೇವರು ಏನ್ ಹೇಳ್ತಿದ್ದಾನಂದ್ರೆ, you are going to fly high ನೀವು ಮೇಲಕ್ಕೆ ಹಾರ್ಲಿಕ್ಕೆ ಹೋಗ್ತಿದ್ದೀರಾ in your new strength. ಹೊಸ ಬಲದೊಂದಿಗೆ. You are going to fly high in your business. ನೀವು ನಿಮ್ಮ ಉದ್ಯೋಗದಲ್ಲಿ ಉನ್ನತವಾಗಿ ಹಾರ್ತಾ ಇದ್ದೀರಾ. You are going to fly high in your ministry. ನಿಮ್ಮ ಸೇವೆಯಲ್ಲಿ ಉನ್ನತವಾಗಿ ಮೇಲಕ್ಕೆ ಏರ್ತಾ You are going ಇದ್ದೀರಾ. to fly high in your prayer life. ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಕೂಡ ನೀವು ಮೇಲಕ್ಕೆ ಏರ್ತೀರಾ. You are going to fly high in your job. ನೀವು ನಿಮ್ಮ ಕೆಲಸದಲ್ಲಿ ಕೂಡ ಮೇಲಕ್ಕೆ ಹಾರ್ತೀರಾ. Hallelujah. Hallelujah. And then it says, ಅದ ನಂತರ ಹೇಳ್ತದೆ, they will run
ಅವ್ರು ಈ ರೀತಿ ಓಡ್ತಾರಂತೆ, and not be weary. ಅವ್ರು ಓಡಿ ದಣಿಯರು. What is the meaning of that? ಅದ್ರ ಅರ್ಥ ಏನು? There are certain times in 2025 ಕೆಲವೊಂದು ಸಂದರ್ಭಗಳಲ್ಲಿ 2025ರಲ್ಲಿ when things didn't go according to your will. ನಮ್ಮ ಆಲೋಚನೆ ಪ್ರಕಾರ ಕೆಲವು ಘಟನೆಗಳು ಅಥವಾ ವಿಚಾರಗಳು ಆಗದೆ ಹೋದಾಗ You might have murmured. ನಾವು ಗುಣಗುಟ್ಟಿರ್ಬೋದು, You might have spoke against God. ದೇವ್ರ ವಿರುದ್ಧವಾಗಿ ನಾವು ಮಾತಾಡಿರ್ಬೋದು, You might have thought this is never going to happen. ನಾವ್ ಅನ್ಕೊಂಡಿರ್ಬೋದು ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ You ಅನ್ಕೊಂಡು, might have thought this is already over. That's all. My life is only like this. ಇದು ಮುಗಿದೋಗಿರುವ ಘಟನೆ ಇನ್ನಿದು ಇದ್ರ ಬಗ್ಗೆ ಇದು ಮುಗಿದೋಯ್ತು ಅಂತ ಕೆಲಸ ಅಂತ ನಾವು ಮುಗಿದೋಗಿ ಬಿಟ್ಟು ಹೋಗಿರ್ಬೋದು ಆ ವಿಷಯ. But in this new strength, ಆದ್ರೆ ಈ ಹೊಸ ಬಲದಲ್ಲಿ, no matter how many problems or obstacles you are going to face, ಈ ಹೊಸ ಬಲದಲ್ಲಿ ನೀವು ಎಷ್ಟೋ ಸಮಸ್ಯೆಗಳು ಇಕ್ಕಟ್ಟುಗಳನ್ನು ಎದುರು ಬಂದ್ರು ಕೂಡ you will not worry about it. ಅವುಗಳ ಬಗ್ಗೆ ನೀವು ಗುಣಗುಟ್ಟುವುದಿಲ್ಲ. ಒಂದು Because this new strength will carry you forward. ನಿಮ್ಮ ಈ ಹೊಸ ಬಲ ನಿಮ್ಮನ್ನ ಅದರ ದಾಟಿ ತೆಗೆದುಕೊಂಡು ಹೋಗ್ಲಿಕ್ಕಿದೆ. No walls is going to stop you. ಯಾವುದೇ ಒಂದು ಗೋಡೆಗಳು ನಿಮ್ಮನ್ನ ತಡೆಯುವುದಿಲ್ಲ. No Red Sea is going to stop you. ಯಾವುದೇ ಕೆಂಪು ಸಮುದ್ರ ನಿಮ್ಮನ್ನ ನಿಲ್ಲಿಸುವುದಿಲ್ಲ. No Jericho is going to stop you. ಎರಿಕೋ ನಿನ್ನನ್ನ ನಿಲ್ಲಿಸುವುದಿಲ್ಲ. You're going to cross over. ನೀವು ಅದನ್ನ ದಾಟಿ ಮುಂದಕ್ಕೆ ಹೋಗ್ತೀರಾ. You're going to cross over. ನೀವು ಅದನ್ನ ದಾಟಿ ಮುಂದಕ್ಕೆ ಹೋಗ್ತೀರಾ. Hallelujah. Hallelujah. You will win the battles, my dear brothers and ನೀವು sisters. ಯುದ್ಧಗಳನ್ನ ಗೆಲ್ತೀರಾ ಪ್ರಿಯರೇ. You will win the battles. ನೀವು ಯುದ್ಧಗಳನ್ನ ಗೆಲ್ತೀರಾ ಪ್ರಿಯರೇ. Even when the army had taken away David's wife and children's, ದಾವೀದನ ಕುಟುಂಬವನ್ನ ಒಂದು ಹೆಂಡತಿಯರನ್ನ ತಗೊಂಡು ಹೋದಾಗ, they took away his children's and wives. ಮಕ್ಕಳು ಮತ್ತೆ ಹೆಂಡತಿಯರನ್ನೆಲ್ಲ ತಗೊಂಡು ಹೋದಾಗ, The people around surrounding him, even they lost their families. ಅವನ ಜೊತೆ ಇರುವಂತವ್ರು ಕೂಡ ಅವ್ರು ತಮ್ಮ ಕುಟುಂಬಗಳನ್ನ ಕಳ್ಕೊಂಡಿದ್ರು. So they got angry on David. ಅವ್ರು ದಾವೀದನ ಮೇಲೆ ಕೋಪಗೊಂಡ್ರು. So they were about to kill him with a stone. ಅವ್ರ ಕಾಲುಗಳನ್ನು ತೆಗೆದು ದಾವೀದನಿಗೆ ಹೊಡಿಲಿಕ್ಕೆ ಹೋಗ್ತಾ ಇದ್ರು. But David strengthened himself. ಆದ್ರೆ ನಿಮ್ಗೆ ಗೊತ್ತಾ, ದಾವೀದನು ತನ್ನನ್ನ ಬಲಪಡಿಸಿಕೊಂಡನು. Even he was broken. ಅವನು ಕೂಡ ಮುರಿಯಲ್ಪಟ್ಟಿದ್ದನು. Even he was in hurt. ಅವನು ಕೂಡ ಆ ಒಂದು ನೋವಲ್ಲಿದ್ದನು. Even he was in pain. ಅವನು ಕೂಡ ದುಃಖದಲ್ಲಿದ್ದನು. He didn't know what to do. ಏನ್ ಮಾಡ್ಬೇಕು ಅಂತ ಅವನು ಕೂಡ And these ಗೊತ್ತಾಗಿಲ್ಲ. people who had to support him, ಈ ವ್ಯಕ್ತಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಯ್ತು. but they are only coming against him. ಅವರೇ ಅವ್ರ ವಿರುದ್ಧವಾಗಿ ಬರ್ತಾ ಇದ್ರು. But he didn't fail. ಅವರು ಆದ್ರೂ ಕೂಡ ಆತನು He ವಿಫಲವಾಗ್ಲಿಲ್ಲ. didn't stop over there. ಅಲ್ಲಿ ಆತನು ಅಲ್ಲೇ ಸುಮ್ನೆ ನಿಂತ್ಕೊಳ್ಳಿಲ್ಲ. He strengthened himself. ತನ್ನನ್ನ ಬಲಪಡಿಸಿಕೊಂಡು God gave him new strength. ದೇವ್ರ ಅವನಿಗೆ ಹೊಸ ಬಲವನ್ನು ಕೊಟ್ಟು He came out and fought and won back everything. ಅವನು ಹೋಗಿ ಗೆದ್ದು ಎಲ್ಲವನ್ನ ಹಿಂತಿರುಗಿ ಪಡ್ಕೊಂಡು ಬಂದನು. God is promising you people, ದೇವ್ರು ನಿಮ್ಗೆ ವಾಗ್ದಾನ ಮಾಡ್ತಾ ಇದ್ದಾನೆ, what you lost in 2025, ನೀವು 2025 ಏನ್ ಕಳ್ಕೊಂಡ್ರು, with this new strength, ಈ ಹೊಸ ಬಲದೊಂದಿಗೆ you're going to fight it and take it back. ನೀವು ಅದನ್ನ ಯುದ್ಧದಲ್ಲಿ ಗೆದ್ದು ಅದನ್ನ ತಿರುಗಿ ತೆಗೆದುಕೊಂಡು ಬರ್ತೀರಾ. You're going to take it back. ನೀವು ಪಡ್ತೀರಾ. What the devil has stolen from you, ಸೈತಾನ್ ನಿಮ್ಮಿಂದ ಏನ್ ಕತ್ಕೊಂಡಿದ್ದಾನು, what the devil has eaten up in your life, ದುರಾತ್ಮ ಸೈತಾನ್ ಏನ್ ನಿನ್ನ ಲೈಫ್ ಅಲ್ಲಿ ಜೀವಿತದ ಕತ್ಕೊಂಡು ತಿಂದೋಡು, God is promising ದೇವ್ರಿಗೆ ವಾಗ್ದಾನ ಮಾಡ್ತಿದ್ದಾನೆ that He is going to remove your strength in such a way, ಈ ರೀತಿ ನೀನು ಫಲವನ್ನು ಹೊಸದಾಗಿ ಮಾಡ್ತಿದ್ದಾನಂದ್ರೆ you are going to fight it and take back whatever the devil has taken from ನೀವು you. ಹೋಗಿ ಯುದ್ಧ ಮಾಡಿ ಗೆದ್ದು ಅದನ್ನ ಎಲ್ಲ ಹಿಂಪಡಿಕೊಂಡು ಬರ್ತೀರಾ. Maybe He has taken your finances. ನಿಮ್ಮ ಹಣವನ್ನ, ಆರ್ಥಿಕ ಪರಿಸ್ಥಿತಿಯನ್ನ ಆತನ ತೆಗೆದುಕೊಂಡಿರ್ಬೋದು. Maybe He's taken your sickness, your health. ನಿಮ್ಮ ಆರೋಗ್ಯವನ್ನ ಕತ್ಕೊಂಡಿರ್ಬೋದು. Maybe He has taken your husband. ನಿಮ್ಮ ಗಂಡನ ನಾವು ತೆಗೆದುಕೊಂಡಿರ್ಬೋದು. Maybe He has taken your wife. ಹೆಂಡತಿಯನ್ನ ನಾವು ತೆಗೆದುಕೊಂಡಿರ್ಬೋದು. Maybe He has taken your children. ಮಕ್ಕಳನ್ನ ನಾವು ತೆಗೆದುಕೊಂಡು ಹೋಗಿರ್ಬೋದು. Maybe He has taken away your job. ನಿನ್ನ ಒಂದು ಕೆಲಸವನ್ನು ನಾವು ತೆಗೆದುಕೊಂಡು ಹೋಗಿರ್ಬೋದು. God is telling you are going to fight it out with this new strength. ಈ ಹೊಸ ಬಲದೊಂದಿಗೆ ನೀವು ಯುದ್ಧ ಮಾಡ್ಲಿ ಗೆಲ್ತಾ ಇದ್ರ ಅಂತ ದೇವ್ರು Say ಹೇಳ್ತಾರೆ. you are going to fight it out with this new strength. ಹೊಸ ಬಲದೊಂದಿಗೆ ಗೆಲ್ತೀರಾ ಅಂತ ಹೇಳ್ರಿ ಪ್ರಿಯರೇ. Hallelujah. 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 Now ಇನ್ನೊಂದು ವಾಕ್ಯ, we will read one more thing and we are going to close. ಒಂದು ವಾಕ್ಯವನ್ನು ನಾವು ಅದನ್ನು ಮುಕ್ತಾಯ ಮಾಡ್ತೀವಿ. Hallelujah. We are going to read First Kings ಮೊದಲನೇ ಅರಸ 19th chapter. 19ನೇ ಅಧ್ಯಾಯ. Here it speaks about ಈ ರೀತಿ ಮಾತಾಡ್ತಾ ಇದೆ. Jezebel is challenging Elijah. ಜಜ್ಬೇಲ್ ಎಲಿಜಾಗೆ ನೀವು ಒಂದು ಸವಾಲನ್ನ ಹಾಕ್ತಾ ಇದ್ದಾಳೆ. She says, ಈ ರೀತಿ ಹೇಳ್ತಾ ಇದ್ದೆ, if I do not make your life like the life of one of them by tomorrow about this time. ನಾವು ಆ ಮುಂಚೆ ಈ ಪ್ರವಾದಿಗಳಿಗೆ ಮಾಡಿದಂತೆ ನಾನು ಕೂಡ ನಿನ್ನನ್ನು ಅದೇ ರೀತಿ ಮಾಡ್ಲಿಲ್ಲ ಅಂದ್ರೆ ಬೆಳಿಗ್ಗೆವರೆಗೂ. So he ran away from that place. ಆ ಒಂದು ಮಾತಿನ ನಿಮಿತ್ತ ಅವನು ಆ ಸ್ಥಳವನ್ನು ಬಿಟ್ಟು ಓಡಿ ಹೋದ್ರು. He went inside desert. ಅದನ್ನು ಮರುಭೂಮಿ ಅಂತ ಸ್ಥಳಕ್ಕೆ ಓಡೋದು. He sat there. ಅಲ್ಲಿ ಆತನು ಕೂತ್ಕೊಂಡನು. He didn't know what to do. ಅಲ್ಲಿ ಏನ್ ಮಾಡ್ಬೇಕು ಅಂತ ಆತನಿಗೆ ಗೊತ್ತಾಗ್ಲಿಲ್ಲ. In 5th verse, 5ನೇ ವಚನದಲ್ಲಿ we will read it. ನಾವು ಓದ್ಕೊಳ್ಳೋದು ಪ್ರಿಯರೇ.
ಅದೇ ಗಿಡದ ಕೆಳಗೆ ಮಲಗಿಕೊಂಡು ಆ, ನಿದ್ರೆ ಮಾಡಿದನು. ಆ, ಪಕ್ಕನೆ ಒಬ್ಬ ದೇವದೂತನು ಆ, ಅವನನ್ನು ತಟ್ಟಿ ಎದ್ದು ಆ, ಊಟ ಮಾಡು ಎಂದು ಹೇಳಿದನು. ಆ, ಎಲಿಯನು ಎದ್ದು ನೋಡಲಾಗಿ ಆ, ಬೆಟ್ಟದ ಮೇಲೆ ಸುಟ್ಟ ರೊಟ್ಟಿಯು ಆ, ಒಂದು ತಂಬಿಗೆ ನೀರು ಆ, ತನ್ನ ತಲೆ ಹತ್ತಿರ ಇರುವುದನ್ನು ಕಂಡು ಆ, ಅವುಗಳನ್ನು ತೆಗೆದುಕೊಂಡು ಆ, ತಿಂದು ಕುಡಿದು ಆ. ತಿರುಗಿ ಮಲಗಿದನು. See, it says, and as he lay down and slept under the juniper tree, suddenly an angel touched him and said to him, arise and eat. ಅವನ ಆತನ ಅಲ್ಲಿ ಆ ಗಿಡದ ಕೆಳಗೆ ಮಲಗಿಕೊಂಡ್ಕೊಳ್ಳಿ, ಪಕ್ಕನೆ ಒಬ್ಬ ದೇವದೂತನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. He ate it. ಅವನು ಎದ್ದು ಊಟ ಮಾಡಿದನು. And again in the 7th verse, ಮತ್ತೆ 7ನೇ ವಚನದಲ್ಲಿ again second time the angel is touching and telling him the same thing. ಮತ್ತೊಂದ್ ಸಾರಿ ದೇವದೂತ ಆತನ ಮುಟ್ಟಿ ಹೇಳ್ತಾ ಇದ್ದಾನೆ, ಎದ್ದು ಊಟ ಮಾಡು. And in the 8th verse, 8ನೇ ವಚನದಲ್ಲಿ you read it what it says. ಅದು ಏನ್ ಹೇಳ್ತಾ ಇತ್ತು? ಎದ್ದು Ah, ತಿಂದು ah, ಕುಡಿದು ah, ಅದರ ಬಲದಿಂದ ah, 40 ದಿವಸ ah, ಹಗಲಿರುಳು ಪ್ರಯಾಣ ಮಾಡಿ ah, ದೇವಗಿರಿಯಾದ ah. ಹೋರೇಬಿಗೆ Ah. ಹುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ It's enough. It says he rose up, ate, and in the strength of that food, he traveled 40 days and 40 nights. ಅದು ಹೇಳ್ತದೆ, ಅವನು ಎದ್ದು ತಿಂದು ಕುಡಿದು ಅದರ ಫಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿದನು. Before eating that food, ಅದ್ರ ಊಟ ಮಾಡೋಕ್ಕಿಂತ ಮುಂಚೆ there was no strength in him. ಅವನಲ್ಲಿ ಆ ಫಲ ಇದ್ದಿದ್ದಿಲ್ಲ ಪ್ರಿಯರು. And God understood his weakness. ದೇವರು ಅವನ ಫಲಹೀನತೆಯನ್ನು ಅರ್ಥ ಮಾಡ್ಕೊಂಡ್ರು. Say, God understood his weakness. ಹೇಳ್ರಿ, ದೇವರು ಆತನ ಫಲಹೀನತೆಯನ್ನು ಅರ್ಥ ಮಾಡ್ಕೊಂಡ್ರು. Say, God understood his weakness. ಜೋರಾಗಿ ಹೇಳ್ರಿ brother. ಹೇಳ್ರಿ, ದೇವರು ಅವನ ಫಲಹೀನತೆಯನ್ನು ಅರ್ಥ ಮಾಡ್ಕೊಂಡ್ರು. God understood his weakness. ದೇವರು ಅವನ ಫಲಹೀನತೆಯನ್ನು ಅರ್ಥ ಮಾಡ್ಕೊಂಡ್ರು. So today God has understood your weakness. ನಿಮ್ಮ ಫಲಹೀನತೆಯನ್ನು ಕೂಡ ದೇವರು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಪ್ರಿಯ. He has understood your weakness, my dear brothers and sisters. ಫಲಹೀನತೆಯನ್ನ ಆತನು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. Why you couldn't go with the Lord in this 2025? ಯಾಕೆ 2025 ದೇವ್ರ ಜೊತೆ ನಿಮ್ಗೆ ನಡಿಲಿಕ್ಕೆ ಆಗ್ಲಿಲ್ಲ ಅಂತ? Why you couldn't travel in the same anointing in 2025? ಈ ಅಭಿಷೇಕದಲ್ಲಿ ಯಾಕೆ 2025 ನಿಮ್ಮನ್ನ ಹೋಗ್ಲಿಕ್ಕೆ ಆಗ್ಲಿಲ್ಲ? Why you couldn't travel in the same health in 2025? ಒಳ್ಳೆ ಒಂದು ಆರೋಗ್ಯದಲ್ಲಿ 2025 ಯಾಕೆ ನಿಮ್ಗೆ ನಡಿಲಿಕ್ಕೆ ಆಗ್ಲಿಲ್ಲ? Why you had to face many problems in 2025? ಅನೇಕ ಸಮಸ್ಯೆಗಳನ್ನು 2025 ಯಾಕೆ ನೀವು Why you ಎದುರುಗೊಳ್ಳಬೇಕಾಯ್ತು? had to face many sickness in 2025? ಅನೇಕ ಅನಾರೋಗ್ಯಗಳು ಯಾಕೆ 2025 ನೋಡ್ಬೇಕಾಯ್ತು? You didn't know, ನಿಮ್ಗೆ ಗೊತ್ತಿಲ್ಲ, but your God understood. ದೇವ್ರಿಗೆ ಎಲ್ಲ ಗೊತ್ತು. But your God understood. ದೇವ್ರ ಅದ ಅರ್ಥ ಮಾಡ್ಕೊಳ್ತಾರೆ. Today God is telling, I understand each one's weakness. ನನ್ಗೆ ಗೊತ್ತು, ದೇವ್ರು ಹೇಳ್ತಂದ್ರೆ ಎಲ್ಲರ ಪರಿಸ್ಥಿತಿ ಬಲಹೀನತೆ ನಂಗೆ ಗೊತ್ತು. There was no one to come and give him strength. ಯಾರು ಬಂದು ಅವನಿಗೆ ಆ ಒಂದು ಬಲವನ್ನು ಕೊಡ್ಲಿಕ್ಕೆ ಇದ್ದಿದ್ದಿಲ್ಲ ಪ್ರಿಯರೇ. There was no one. ಯಾರು ಕೂಡ ಇದ್ದಿದ್ದಿಲ್ಲ. ಹೇಳ್ರಿ, ಅವನಿಗೆ ಯಾರು ಇರ್ಲಿಲ್ಲ. ಅಲ್ಲಿ ಯಾರು ಇರ್ಲಿಲ್ಲ. There was no one. ಯಾರು ಕೂಡ ಇಲ್ಲ. Even today there are many people you are fighting a lonely battle. ಇವತ್ತು ಕೂಡ ಅನೇಕರು ಒಬ್ಬೊಬ್ಬರೇ ನಿಮ್ಮ ಯುದ್ಧಗಳನ್ನು ನೀವು ಫೈಟ್ ಮಾಡ್ತಾ ಇದ್ದೀರಾ. There is no one to support you. ಯಾರು ಕೂಡ ನಿಮ್ ಜೊತೆ ನಿಲ್ಲಿಕ್ ಸಾಧ್ಯ ಆಗ್ತಾ ಇಲ್ಲ. There is no one to help you. ಯಾರು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. There is no one to give hand and lift you up. ಯಾರು ಕೂಡ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ. There is no one to help Elijah. ಯಾರು ಎಲಿಜಾಗೆ ಸಹಾಯ ಮಾಡ್ಲಿಕ್ಕೆ ಇರ್ತಾ ಇರ್ಲಿಲ್ವೋ, When God wanted to renew his strength, ದೇವ್ರ ಅವನ ಒಂದು ಬಲವನ್ನ ಹೊಸದಾಗಿ ಮಾಡ್ಲಿಕ್ಕೆ ಹೋದಾಗ he sent an angel from heaven. ಪರಲೋಕದಿಂದ ದೇವದೂತರನ್ನು ಕಳಿಸ್ಕೊಟ್ರು. He sent an angel from heaven. ಪರಲೋಕದ ದೇವದೂತರನ್ನ ಕಳಿಸ್ಕೊಟ್ರು. Today I am telling you, God has sent Holy Spirit to renew your strength. ಈಗ ನಾ ಹೇಳ್ತಾ ಇದ್ದೀನಿ, ದೇವ್ರು ಪರಲೋಕದ ಹೋಲಿ ಸ್ಪಿರಿಟ್ ಅನ್ನ ನಿಮ್ಗೆ ಕಳಿಸಿದ ನಿಮ್ಮ ಬಲವನ್ನ ಹೆಚ್ಚಿಸ್ಲಿಕ್ಕೆ. He is releasing new strength in the name of Jesus. ಹೊಸ ಫಲವನ್ನು ಯೇಸು ನಾಮದಲ್ಲಿ ನಿಮ್ಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಿಯ. And in the same strength, ಅದೇ ಫಲದಲ್ಲಿ he walked for 40 days and 40 nights. 40 ದಿವಸ ರಾತ್ರಿ ಹಗಲು ನಡೆದನು. I'm telling you, God understands your journey. ದೇವರು ನಿಮ್ಮ ಪ್ರಯಾಣವನ್ನ ಅರ್ಥ ಮಾಡ್ಕೋತಾರೆ. God understood Elijah's journey. ಎಲೀಷನ ಒಂದು ಎಲೈಜನ ಒಂದು ದಾರಿ, ಆತನ ಪಯಣ ದೇವರ ಅರ್ಥ ಮಾಡ್ಕೊಬಿಟ್ರು. Come on, louder brother. God understood Elijah's journey. ದೇವರು ಎಲೀಷನ ಒಂದು ಜರ್ನಿಯನ್ನು ಅರ್ಥ ಮಾಡ್ಕೊಂಡ್ರು. ಅವನ ಪಯಣವನ್ನು ಅರ್ಥ ಮಾಡ್ಕೊಂಡ್ರು. God understood Elijah's journey. ದೇವರು ಎಲೀಷನ ಒಂದು ಪ್ರಯಾಣವನ್ನು ಅರ್ಥ ಮಾಡ್ಕೊಂಡ್ರು. And he gave him food to be strengthened. ಅವನಿಗೆ ಆ ದೇವರು ಊಟವನ್ನು ಕೊಟ್ಟು ಮತ್ತು ಬಲ ಹೊಂದಲಿಕ್ಕೆ I ಸಹಾಯ am ಮಾಡಿದ್ರು. telling you, God understands your 2026 journey. ದೇವರು 2026 ನಿಮ್ಮ ಪ್ರಯಾಣವನ್ನು ಅರ್ಥ ಮಾಡ್ಕೊಳ್ತಾನೆ. He is not going to sit silent. ಅದನ್ನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ.
as he sent angels. ಅಲ್ಲಿ ದೇವದೂತನ ಕಳಿಸಿದ ಹಾಗೆ He is the same God even today. ಆತನು ಅದೇ ದೇವರು ಈ He ದೇವರಾಗಿದ್ದಾನೆ. is the same God of Elijah. ಆತನು ಎಲೀಯನ ದೇವರಾಗಿ ಈ He is the ದೇವರಾಗಿದ್ದಾನೆ. same God even today who sent an angel to Elijah. ಅದೇ ದೇವರು ಎಲೀಷನಿಗೆ ಏಂಜಲ್ ಕಳಿಸಂತ ದೇವರು ಇದೇ ನಮ್ಮ ದೇವರಾಗಿದ್ದಾನೆ. He is going to send even to you also. ಇದು ಕೂಡ ಅದೇ ದೇವರಿಗೆ He is going to rise you up and renew your strength, my dear brothers and sisters. ದೇವರು ಹೊಸ ಬಲವನ್ನು ಕೊಡ್ಲಿಕ್ಕೆ ಅದನ್ನು ಮನಸ್ಸುಳ್ಳನಾಗಿದ್ದಾನೆ. He is going to bless you like never before. ಹಿಂದೆಂದಿಗೂ ಆಗದಂತ ಆಶೀರ್ವಾದಗಳನ್ನು He ಕೊಡ್ಲಿಕ್ಕೆ renews the strength, my dear brothers and sisters. ಹೊಸ ಬಲವನ್ನು ಕೊಡ್ಲಿಕ್ಕೆ ಮನಸ್ಸು ಮಾಡ್ತಾನೆ. Today God is prepared to renew your strength. ದೇವರು ನಿಮ್ಮನ್ನ ಹೊಸ ಬಲದಲ್ಲಿ ನಡೆಸಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. He is going to renew your power. ನಿಮ್ಮ ಒಂದು ಬಲವನ್ನು ಹೆಚ್ಚಿಸಲಿಕ್ಕೆ He is going to renew your faith. ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಲಿಕ್ಕೆ ಆತನು He is going to renew your relationship with the Lord. ನಿಮ್ಮ ದೇವರು ಕರ್ತನಿಗೆ ಸಂಬಂಧನ ಬಲಪಡಿಸಲಿಕ್ಕೆ ಆತನು He is ಸಿದ್ಧನಾಗಿದ್ದಾನೆ. going to renew your prayer life. ನಿಮ್ಮ ಪ್ರಾರ್ಥನೆಯ ಜೀವಿತವನ್ನ ದೇವರು ಹೊಸದಾಗಿ He is going to renew your walk with the Lord. ದೇವರು ನಿಮ್ಮ ಕೆಲಸ ದೇವರೊಟ್ಟಿಗೆ ಇರುವಂತ ನಿನ್ನ ಸಂಬಂಧವನ್ನು ಮತ್ತೆ ದೇವರು ಹೊಸ ಬಲದಿಂದ ನಡೆಸಲಿಕ್ಕಿದ್ದಾನೆ. He is going to renew your strength. ನಿಮ್ಮ ಬಲವನ್ನು ಆತನು ಹೊಸ ಬಲವನ್ನು ಕೊಡ್ತಾನೆ. He is going to rise you up, my dear brothers and sisters. ನಿಮ್ಮನ್ನ ಆತನು ದೇವರು ಮೇಲಕ್ಕೆ ಎತ್ತುತ್ತಾನೆ. He is going to rise you up. ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾನೆ. Where you failed in 2025, 2025 ನೀವು ಎಲ್ಲಿ ಬಿದ್ದೋದ್ರು, where you lost in 2025, 2025 ಎಲ್ಲಿ ನೀವು ಯುದ್ಧ ಸೋತೋದ್ರು, in which matter you are crying in 2025, ಯಾವ ವಿಷಯದಲ್ಲಿ 2025 ನೀವು ಅಳ್ತಾ ಇದ್ರು, this new strength is going to give you victory in those places. ಹೊಸ ಬಲ ಆ ಒಂದು ವಿಷಯದಲ್ಲೆಲ್ಲ ಜಯ ಹೊಂದುತ್ತೀರಾ ನೀವು. He is going to give you victory. ದೇವರಿಗೆ ಹೊಸ ಜಯವನ್ನು ಕೊಡಲಿಕ್ಕೆ ಮನಸ್ಸು ಮಾಡ್ತಾನೆ. He is going to renew your family. ಈ ನಿಮ್ಮ ಕುಟುಂಬವನ್ನು ಆತನು ಬದಲಾಯಿಸಲಿಕ್ಕೆ ಹೋಗ್ತಾನೆ. He is going to renew your ministries. ಸೇವೆಯನ್ನು ಆತನು ತಿರುಗಿ ಕಟ್ಟುವನಾಗಿದ್ದಾನೆ. He is going to do something new. ದೇವರು ನೀವು ಹೊಸದಾಗಿ ಮಾಡಿ Renewing is a sign of new thing. ನೀವು ಅಂದ್ರೆ ಹೊಸದಾಗಿ ದೇವ್ರ ಕೆಲಸ ಮಾಡೋದಾಗಿದೆ ಪ್ರಿಯರೇ. ಹೊಸ ಬಲ ಅಂದ್ರೆ ದೇವರು ಹೊಸದಾಗಿ ಮಾಡ್ತೀನಿ ಅಂತ ಅರ್ಥ. When he speaks about renewing, he speaks about new thing. ಆತನು ದೇವ್ರು ಹೊಸದಾಗಿ ಮಾಡ್ತಿದ್ದಾನೆ, ಹೊಸ ವಿಷಯಗಳನ್ನ ಆತನು ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ದೇವ್ರು. Hallelujah. Hallelujah. He's going to do something new. ದೇವ್ರು ಏನೋ ಹೊಸದಾಗಿ ಮಾಡ್ತಾ ಇದ್ದಾನೆ. He's going to do something new. ಈ ದೇವ್ರು ಏನೋ ಹೊಸದಾಗಿ ಮಾಡ್ತಾ He ಇದ್ದಾನೆ. is going to do something new. ದೇವ್ರು ಏನೋ ಹೊಸದಾಗಿ ಮಾಡ್ತಾ ಇದ್ದಾನೆ. Hallelujah. Hallelujah. He is going to renew your faith. ಆತನು ದೇವ್ರು ನಿಮ್ಮ ನಂಬಿಕೆಯನ್ನು There was one sister by name Hannah. ಅವ್ರು ಒಬ್ಬ ಹನ್ನ ಅಂತ ಒಬ್ಬ She ಸಹೋದರಿ, never had a child. ಅವ್ರಿಗೆ ಎಂದಿಗೂ ಮಗುನೇ ಇದ್ದಿದ್ದಿಲ್ಲ. Every year she went to the temple for the child, ಪ್ರತಿ ವರ್ಷ ಕೂಡ ದೇವಾಲಯಕ್ಕೆ ಮಗುಗೋಸ್ಕರ ಆತ ಪ್ರಾರ್ಥಿಸ್ತಾ ಹೋದ. but never she got a child. ಆದ್ರೆ ಮಗು ಸಿಗ್ಲಿಲ್ಲ. This time she went. ಈ ಸಾರಿ ಯಾಕೆ ಬಂದು She started crying. ಈ ಸಾರಿ ಅಳುತ್ತಾ ಇದ್ದು She started confessing. ಅವಳು ಅರಿಕೆ ಮಾಡ್ತಾ ಇದ್ದು. A man of God is coming and telling you will get a child. ಅಲ್ಲಿ ದೇವ ಸೇವಕ ಬಂದು ಹೇಳ್ತಾನೆ, ನಿನಗೆ ಈ ಮಗು ಸಿಗ್ತದೆ ಅಂತ. That one word ಆ ಒಂದು ಮಾತು renewed her faith. ಅವಳ ಒಂದು ನಂಬಿಕೆಯನ್ನು ಹೆಚ್ಚಿಸ್ತು, ಬಲ That faith gave her new child. ಆ ಒಂದು ನಂಬಿಕೆ ಹಾಕಿ ಮಗುವನ್ನ ಬಿಡುಗಡೆ ಮಾಡ್ತಾರೆ. Today also God is telling ಈ ಕೂಡ ದೇವರು ಹೇಳ್ತಾ ಇದ್ದಾನೆ, what is going to happen. ಮುಂದೇನಾಗ್ತದೋ He is going to renew your faith. ನಿಮ್ಮ ನಂಬಿಕೆಯನ್ನು ಹೆಚ್ಚಿಸ್ತಾನೆ. What you didn't get all these years, ಈ ಕಳೆದ ವರ್ಷಗಳು ಏನು ಸಿಗ್ಲಿಲ್ವೋ this year you are going to get. ಈ ವರ್ಷದಲ್ಲಿ ನಿಮ್ಗೆ ಸಿಗ್ತದೆ. This year you are going to get. ಈ ವರ್ಷದಲ್ಲಿ ನಿಮ್ಗೆ ಸಿಗ್ತದೆ. This year you are going to get. ಈ ವರ್ಷದಲ್ಲಿ ನಿಮ್ಗೆ ಸಿಗ್ತದೆ. How many of you are enjoying and telling, Lord, renew my strength? ಎಷ್ಟು ಸಾರಿ ಜನಕ್ಕೂ ನೀವು ಸಂತೋಷ Your faith is going to be rebuilt. ನಿಮ್ಮ ನಂಬಿಕೆ ತಿರುಗಿ ಕಟ್ಟಲ್ಪಡ್ತಾ ಇದೆ ಪ್ರಿಯ. Your faith is going to be rebuilt. ನಿಮ್ಮ ನಂಬಿಕೆ ಹೆಚ್ಚಿಸಲ್ಪಡ್ತಾ ಇದೆ. Your faith is going to be rebuilt. ನಿಮ್ಮ ನಂಬಿಕೆ ಹೆಚ್ಚಿಸಲ್ಪಡ್ತಾ ಇದೆ ಪ್ರಿಯ. God is going to build new things in your life. ಹೊಸ ಸಂಗತಿಯನ್ನು ನಿಮ್ಮ ಜೀವಿತದಲ್ಲಿ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾನೆ. Don't worry about your tears. ನಿಮ್ಮ ಕಣ್ಣೀರಿನ ವಿಷಯದಲ್ಲಿ Don't worry about your problems. ಸಮಸ್ಯೆಗಳನ್ನ ನೀವು ಎದುರು ನೋಡು. Don't worry how it is going to end up. ಇದು ಹೇಗೆ ಮುಕ್ತಾಯಗೊಳ್ಳುತ್ತದೆ ಅಂತ ನೀವು ವಿಚಾರ ಮಾಡಿ. God is promising you new strength. ದೇವರು ಹೊಸ ಬಲವನ್ನು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. God is going to take you to new heights. ದೇವರು ಹೊಸ ಒಂದು ಉನ್ನತ ಪ್ರದೇಶಗಳಲ್ಲಿ ದೇವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. Hallelujah. 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 The renewing in your life is a clear sign that you are going to see God's glory in this year. ನವೀಕರಣ ಅಥವಾ ಹೊಸ ಸಂಗತಿ ಅದು ಏನಾಗ್ತದೆ ಅಂದ್ರೆ ದೇವರು ನಿಮ್ಮ ಜೀವಿತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸೂಚನೆ ಆಗಿದೆ. Hallelujah. Hallelujah. How many of you are happy tonight? ಎಷ್ಟು ಮಂದಿ ಸಂತೋಷವಾಗಿ How many of you are happy tonight? ಎಷ್ಟು ಮಂದಿ ಸಂತೋಷಗೊಂಡಿದ್ದಾರೆ. Hallelujah. Hallelujah. Let's all rise up on our feet, my dear brothers and sisters. ಎದ್ದಿಟ್ಕೊಳ್ಳೋ ಪ್ರಿಯರೇ. Let's all stand up right now. ಎಲ್ಲರೂ ಎದ್ದಿಟ್ಕೊಳ್ಳೋ ಪ್ರಿಯರೇ. God is renewing your strength. ನಿಮ್ಮ ಬಲವನ್ನು ಹೆಚ್ಚಿಸ್ತಾ ಇದ್ದಾನೆ. God is giving you new health. ಹೊಸ ಆರೋಗ್ಯವನ್ನು ದೇವರು ಬಿಡುಗಡೆ God is giving you new blessings. ಹೊಸ ಆಶೀರ್ವಾದಗಳು ದೇವರು ಬಿಡುಗಡೆ ಮಾಡ್ತಾರೆ.